ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಜಪೂತ ಮಾತಾ ಜಾಗರಣ ಸಮಿತಿ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ದಸರಾ ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ರಜಪೂತ ಮಾತಾ ಜಾಗರಣ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ನವರಾತ್ರಿ ಉತ್ಸವ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಈ ದಸರಾ ನವರಾತ್ರಿ ಉತ್ಸವವು ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನಡೆಯುತ್ತಿದೆ. ದಿನಾಲು ಬೆಳಿಗ್ಗೆ ಒಬ್ಬ ದಂಪತಿಗಳು ಹಾಗೂ ಸಾಯಂಕಾಲ ಒಬ್ಬ ದಂಪತಿಗಳಿಂದ ಪೂಜೆ, ಆರತಿ ಮತ್ತು ಅಲಂಕಾರ ಸೇರಿದಂತೆ ಪ್ರಸಾದ ವಿತರಣೆ ನಡೆಯುತ್ತಿದೆ. ಇಂದಿನ ಬೆಳಗಿನ ಪೂಜೆ ಬಸವರಾಜ್, ಶ್ರೀಮತಿ ಮಹಾದೇವಿ ಮಠಪತಿಯವರ ಮಕ್ಕಳಾದ ಅಂಬರೀಶ್, ಶ್ರೀಮತಿ ಜ್ಯೋತಿ ದಂಪತಿಗಳಿಂದ ನೆರವೇರಿತು. ದಿನಾಂಕ 2ನೇ ಅಕ್ಟೋಬರ್ 2024ರಿಂದ 11ನೇ ಅಕ್ಟೋಬರ್ 2024ರವರೆಗೆ ದಾಂಡಿಯಾ ಭಜನೆ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಸಮಿತಿಯ ವಿಜಯ್ ಸಿಂಗ್ ಹಾಗೂ ತೇನ್ ಸಿಂಗ್ ಅವರು ನಮ್ಮ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸೂಗುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಬಾಲಾಜಿ ಮಂದಿರದ ಪ್ರಧಾನ ಅರ್ಚಕರಾದ ಪೂಜ್ಯ ಶ್ರೀ ಸನದಾಸ್ ಮಹಾರಾಜ್ ಅವರು ಆಗಮಿಸಿದ್ದರು. ಅವರಿಗೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು. ಈ ಪೂಜಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕಿಶೋರ್ ಸಿಂಗ್ ಛತ್ರಪತಿ, ಬಸವರಾಜ್ ಮಠಪತಿ, ವಿಜಯ್ ಸಿಂಗ್, ಅಜಯ್ ಸಿಂಗ್, ಶೈಲೇಂದ್ರ ಸಿಂಗ್, ತೇನ್ ಸಿಂಗ್, ಅಶೋಕ್ ಸಿಂಗ್, ಭೀಮ್ಲಾಲ್, ನೀಲಾ ಸಿಂಗ್, ಭಜರಂಗ್ ಸಿಂಗ್, ದೇವೇಂದ್ರ ಸಿಂಗ್ ಚೌಹಾಣ್ ಸೋಲಂಕರ್, ಶ್ರೀಮತಿ ಗೀತಾ ಕಿಶೋರ್ ಸಿಂಗ್, ವಂದನಾ ರಾಜೇಂದ್ರ ಸಿಂಗ್ ಬಯಾಸ್, ಅನುರಾಧಾ ತೇನ್ ಸಿಂಗ್, ಲೀನಾ ಭೀಮ್ಲಾಲ್, ಅನಿತಾ ಅಶೋಕ್ ಸಿಂಗ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. दर्शन मात्रे मन स्मरणे मात्रे पूति जय देव जय देव दुर्गे दुर्घट भारी तुझ गुण नमस्कार सभी को। राजपूत माता जागरण समिति के कंप्लीट परिवार की ओर से हम सभी को नवरात्रि के उत्सव में हम आमंत्रित करते हैं। सभी से यही प्रार्थना है कि माता का आशीर्वाद लें और हमारे यहाँ सम्मिलित हुए। हमारे यहाँ आज से
दांडिया के प्रोग्राम शुरू होने जा रहे हैं। आज 6 तारीख से लेकर के 11 तारीख तक हमारे यहाँ प्रोग्राम होगा और हर शाम को 7:30 बजे से 11 बजे तक दांडिया का प्रोग्राम होगा और पूजा भी हमने शुरू किया है 4 तारीख से। सवेरे भी पूजा है और शाम में भी पूजा है। सवेरे पूजा आज चल रहा है मठपति जी का और शाम में भी रहेगा वंदना राजेंद्र सिंह जी का और उसके बाद में 10-11 तारीख तक हमारे यहाँ पूजा और दांडिया का प्रोग्राम है। सभी से निमंत्रण है, सभी को निमंत्रण है इधर परिवार सहित यहाँ आकर दांडिया और माता का आशीर्वाद लीजिए। धन्यवाद। और भजन कार्यक्रम कल शाम में 7:30 बजे भजन का कार्यक्रम, पूजा के बाद में राजपूत समाज माता जागरण समिति की ओर से भजन का कार्यक्रम भी है और प्रसाद रोज़ शाम में प्रसाद, सुबह शाम प्रसाद होगा। परिवार समेत आके माता का दर्शन लीजिएगा। धन्यवाद। ಈ ವರ್ಷವೂ ಕೂಡ ರಾಜಪೂತ್ ಮಾತಾ ಜಾಗರಣ ಸಮಿತಿ ವತಿಯಿಂದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಲ್ಲಿ ದೇವಿಯ ಸ್ಥಾಪನೆ ಮಾಡಲಾಗಿದೆ. ಪ್ರತಿನಿತ್ಯ ದೇವಿಯ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಇವೆ. ಪ್ರತಿಯೊಬ್ಬ ಸದಸ್ಯರು ಕೂಡ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಂಡಿಯಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇವತ್ತಿನಿಂದ ದಾಂಡಿಯಾ ಕಾರ್ಯಕ್ರಮ ಪ್ರಾರಂಭ ಹಾಗೂ ಪ್ರಸಾದ ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತದೆ. ಎಲ್ಲ ಭಕ್ತರು ಬೇರೆ ಬೇರೆ ಕಾಲೋನಿಗಳಿಂದ ಬಂದು ದೇವಿಯ ದರ್ಶನ ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಎಲ್ಲರೂ ಈ ನವರಾತ್ರಿ ಉತ್ಸವದಲ್ಲಿ ದೇವಿ ಜಾಗೃತಳಾಗಿರ್ತಾಳೆ, ಏನು ಕೇಳಿದ್ದು ಕೊಡ್ತಾಳೆ ಅಂತ ಪ್ರತೀತಿ ಕೂಡ ಇದೆ. ಅದೇ ಪ್ರಕಾರ ಇವತ್ತೆಲ್ಲರೂ ಸಮ್ಮಿಳಿತರಾಗಿ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ದೇವಿ ಕೃಪೆಗೆ ಪಾತ್ರ ಆಗಬೇಕಂತ ನಾನು ಕೇಳ್ಕೊತಾ ಇದ್ದೇನೆ. ಆದರೆ ಅಲ್ಲದೆ ಮತ್ತು ನಾಳೆ ವಿಶೇಷವಾಗಿ ರಾಜಪೂತ್ ಮಾತಾ ಜಾಗರಣ ಸಮಿತಿ ಭಜನ್ ಮಂಡಳಿಯಿಂದಲೇ ಭಜನ್ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ನಂತರ ದಾಂಡಿಯಾ, ನಂತರ ಪ್ರಸಾದ, ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ನಡೀತಾ ಇವೆ. ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸ್ವರ್ಣಗಿರಿ ಸೂಬುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪೂಜ್ಯ ಶ್ರೀ ಸನ್ನದಾಸ್ ಮಹಾರಾಜ್ ಅವರು ತಿಳಿಸಿದ್ದಾರೆ.
ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸುಗುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಬ್ರಹ್ಮೋತ್ಸವವನ್ನು ಆಚರಿಸಲಾಗುತ್ತಿದ್ದು ಅಕ್ಟೋಬರ್ 7ರಿಂದ 15ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ತಿರುಮಲ ತಿರುಪತಿ ಸುಗುರ್ಕೆ ಶ್ರೀ 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 ಸ್ವಾಮಿ ಹಾತಿರಾಮ್ಜಿ ಮಠಗೆ ಒಳಪಡುವ ಈ ದೇವಸ್ಥಾನದಲ್ಲಿ ದಿನಾಂಕ 7ನೇ ಅಕ್ಟೋಬರ್ 2024ರ ಸೋಮವಾರದಂದು ಬೆಳಿಗ್ಗೆ 9ರಿಂದ ಸಾಯಂಕಾಲ 6ರವರೆಗೆ ಅಂಕುರಾರ್ಪಣೆ, ಬೆಳಿಗ್ಗೆ 9ರಿಂದ ಸಾಯಂಕಾಲ 6ರವರೆಗೆ ಧ್ವಜಾರೋಹಣ ಹೋಮ, ಸಾಯಂಕಾಲ 7ರಿಂದ ರಾತ್ರಿ 9ರವರೆಗೆ ಗರುಡ ವಾಹನ, ಅಕ್ಟೋಬರ್ 8ರ ಮಂಗಳವಾರ ಬೆಳಿಗ್ಗೆ 6ರಿಂದ 8ರವರೆಗೆ ಹೋಮ, 9ರಿಂದ 11ರವರೆಗೆ ಕಲ್ಪವೃಕ್ಷ ವಾಹನ, ಸಾಯಂಕಾಲ 7ರಿಂದ 9ರವರೆಗೆ ಶೇಷವಾಹನ, ಅಕ್ಟೋಬರ್ 9ರ ಬುಧವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ, ಸಾಯಂಕಾಲ 7ರಿಂದ 9ರವರೆಗೆ ಹನುಮಾನ ವಾಹನ, ಅಕ್ಟೋಬರ್ 10ರ ಗುರುವಾರ ಬೆಳಿಗ್ಗೆ 9ರಿಂದ 10ರವರೆಗೆ ತುಳಸಿ ಅರ್ಚನಾ, ಅಕ್ಟೋಬರ್ 11ರ ಶುಕ್ರವಾರ ಬೆಳಿಗ್ಗೆ 6ರಿಂದ 8ರವರೆಗೆ ಮಹಾ ಅಭಿಷೇಕ ಪೂಜಾ, ಬೆಳಿಗ್ಗೆ 9ರಿಂದ 11ರವರೆಗೆ ಸೂರ್ಯಪ್ರಭಾ ವಾಹನ, ಸಾಯಂಕಾಲ 7ರಿಂದ 9ರವರೆಗೆ ಚಂದ್ರಪ್ರಭಾ ವಾಹನ, ರಾತ್ರಿ 9ರಿಂದ 10ರವರೆಗೆ ಪುಷ್ಪೋತ್ಸವ, ಅಕ್ಟೋಬರ್ 12ರ ಶನಿವಾರದಂದು ಬೆಳಿಗ್ಗೆ 8ರಿಂದ 9ರವರೆಗೆ ತುಳಸಿ ಅರ್ಚನಾ, ಸಾಯಂಕಾಲ 5ರಿಂದ 7ರವರೆಗೆ ಬನ್ನಿ ಪೂಜಾ ಹಾಗೂ ಅಶ್ವವಾಹನ ಸೇವೆ ನೆರವೇರಲಿದೆ. ಪ್ರತಿನಿತ್ಯ ಮುಂಜಾನೆ 9ರಿಂದ 11ರವರೆಗೆ ಹಾಗೂ ಸಾಯಂಕಾಲ 4ರಿಂದ 6ರವರೆಗೆ ಹೋಮ ಹವನ ಪೂಜಾ, ನಿತ್ಯ ರಾತ್ರಿ 10 ಗಂಟೆಗೆ ಶಯನ ಸೇವಾ, ನಿತ್ಯ ಮುಂಜಾನೆ 9 ಗಂಟೆಗೆ ತುಳಸಿ ಅರ್ಚನಾ ನಡೆಯಲಿದೆ. ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಜವಾಹನ ವಿರಾಜಮಾನ ರವಿವಾರ ದಿನಾಂಕ 13ನೇ ಅಕ್ಟೋಬರ್ 2024ರಂದು ರಾತ್ರಿ 8ರಿಂದ ಬೆಳಿಗ್ಗೆ 5 ಗಂಟೆಯವರೆಗೆ ನಗೆ ಹಬ್ಬ, ಸಂಗೀತ ರಸಮಂಜರಿ ಹಾಗೂ ಗೀಗಿ ಪದ ಮತ್ತು ಭಜನಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ನೇತೃತ್ವ ವಹಿಸಿಕೊಂಡಿರುವ ಪೂಜ್ಯ ಶ್ರೀ ಸನ್ನದಾಸ್ ಮಹಾರಾಜ್ ಅವರು ನಮ್ಮ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದು ಹಾಗೂ ದತ್ತಾತ್ರೇಯ ಮಾಚೆಟ್ಟಿ ಸೋಗೂರು ಉಪಸ್ಥಿತರಿದ್ದರು. ಓಂ ನಮೋ ವೆಂಕಟೇಶಾಯ ನಮಃ. ನಮೋ ಬ್ರಹ್ಮಂಡದೇವಾಯ ಗೋ ಬ್ರಹ್ಮಂಡಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ गोविंदाय नमो नमः। सभी भक्तों को मेरा जय श्री राम। मैं सुगूर वेंकटेश्वर देवस्थान श्री स्वामी हाथीराम जी मठ तिरुपति तिरुमला सुगूर वेंकटेश्वर देवस्थान कालगी जिला गुलबर्गा कर्नाटका स्टेट और यह इस चैनल के माध्यम से बताने जा रहा हूँ कि हर साल की तरह सुगूर वेंकटेश्वर देवस्थान में ब्रह्मोत्सव यानी कि भगवान वेंकटेश्वर बालाजी का यात्रा महोत्सव मनाया जा रहा है, जिनका दिन तारीख 7/10/2024 से आयोजन है। भगवान वेंकटेश्वर बालाजी का प्रथम दिवस गरुड़ वाहन स्टार्ट आरंभ हो रहा है और प्रतिदिन वैदिक विधि विधान के द्वारा होम हवन पूजा, अंकुरार्पण, ध्वजारोहण और शाम 7 बजे समय गरुड़ वाहन भगवान का आरंभ होगा, नगर यात्रा करेंगे। ठीक इसी प्रकार दूसरे दिन भगवान बालाजी का द्वितीय वाहन 8 तारीख और सुबह होम हवन पूजा विधि विधान के द्वारा प्रतिरोज संपन्न होगा। भगवान एक एक वाहन में आरूढ़ होकर के नगर यात्रा करेंगे और विशेष 9/10/2024 भगवान वेंकटेश्वर बालाजी का जैसे तिरुपति में श्रीनिवास कल्याण उत्सव का मनाया जाता है, इसी प्रकार ठीक सुबह 11 बजे से 1 बजे का समय रहेगा 9 तारीख और भगवान बालाजी को श्रीनिवास कल्याण उत्सव का आयोजन होगा, जिसमें भक्त अपने जोड़ा के साथ बैठ कर के भाग लेते हैं। कल्याण उत्सव भगवान बालाजी के करने से भगवान की भक्ति और अपनी श्रद्धा को बढ़ाए रखने के लिए, भगवान से अपनी मनोकामना पूर्ति के लिए भक्त लोग कल्याण उत्सव को मन्नत मांगते हैं और तिरुपति जाना नहीं होता है, किसी कारणवश
जो अव्यवस्था के बस टिकट नहीं मिलती है, ऐसी सब व्यवस्था नहीं हो पाने से सुगूर वेंकटेश्वर बालाजी में कल्याण उत्सव का आयोजन होता है और जिनको भाग लेना है वो आके बैठ सकते हैं, कल्याण उत्सव में पूजन भी करा सकते हैं। और प्रतिरोज़ भगवान बालाजी के दरबार में आने वाले भक्तों को प्रसाद की सुविधा, दासों अन्नदान अनवरत चलता रहता है। भक्त लोग प्रसाद पाएंगे और पूजन हवन भगवान का यात्राओं का महोत्सव मंगलमय अपना जीवन करेंगे। और विशेष भगवान श्रीनिवास बालाजी का गजवाहन उत्सव, गजमान उत्सव 13 तारीख को भगवान विराजमान होते हैं गेट द्वार में और शाम को मांगलिक कृत्य भगवान के सामने अनेक प्रकार के लोग प्रस्तुत करते हैं, भजन संध्या भी होती है। और ठीक दूसरे दिन 14/10/2024 को प्रातः 6 बजे भगवान नगर यात्रा करते हैं गजा रूढ़ होकर के और 15/10/2024 भगवान का चक्र स्नान होगा। और एक विशेष और बात है, 14 तारीख गजवाहन संपूर्ण होने के बाद कुश्ती का आयोजन होता है, जो दूर दूर से पहलवान आकर के अपने कुश्ती और कौशल का प्रदर्शन करते हैं। उनको एक इनाम के रूप में हम फाइनल चक्र इनाम रखते हैं। जो विजेता होता है उसको चक्र का मूल्य दिया जाता है, उसको आशीर्वाद दिया जाता है। इसी प्रकार से भगवान के 9 दिन का आयोजन धूमधाम से मनाया जाएगा। जय श्री राम, जय बालाजी, ओम नमो वेंकटेशाय। ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ದಸರಾ ಅಂಗವಾಗಿ ಹಮ್ಮಿಕೊಂಡಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್ ಅವರು ಮಾಹಿತಿ ನೀಡಿದ್ದಾರೆ. ಆರ್ಯ ವೈಶ್ಯ ಸಮಾಜ, ವಾಸವಿ ಯುವಜನ ಸಂಘ, ವಾಸವಿ ಮಹಿಳಾ ಮಂಡಳ ಮತ್ತು ವಾಸವಿ ಯುವತಿ ಮಂಡಳದ ವತಿಯಿಂದ ದಸರಾ 2024 ಕಾರ್ಯಕ್ರಮಗಳು ಸೋಮವಾರ ದಿನಾಂಕ 7ನೇ ಅಕ್ಟೋಬರ್ 2024ರ ಶನಿವಾರದಿಂದ 12ನೇ ಅಕ್ಟೋಬರ್ 2024ರ ಶನಿವಾರದವರೆಗೆ ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಜರುಗಲಿವೆ ಎಂದು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷರಾದ ರಾಘವೇಂದ್ರ ಕೆ ಮೈಲಾಪುರ್ ಅವರು ಇಂದು ತಿಳಿಸಿದ್ದಾರೆ. ಅಕ್ಟೋಬರ್ 7ರಿಂದ 11ರವರೆಗೆ ಪ್ರತಿದಿನ ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, 9:30ಕ್ಕೆ ಮಹಾ ಮಂಗಳ ಆರತಿ. ಅಕ್ಟೋಬರ್ 7ರ ಸೋಮವಾರದಂದು ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, ಅರವಿಂದ ಅಲಂಕಾರದ ವಾಸವಿ ದೇವಿ ಅಲಂಕಾರ ದರ್ಶನ. ಅಕ್ಟೋಬರ್ 7ರ ಮಂಗಳವಾರದಂದು ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, ಸಂಜೆ 6 ಗಂಟೆಗೆ ಮಧುಪಾಲ ಅಲಂಕಾರದಲ್ಲಿ ವಾಸವಿ ದೇವಿ ಅಲಂಕಾರ ದರ್ಶನ. ಅಕ್ಟೋಬರ್ 9ರ ಬುಧವಾರದಂದು ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, ಸಂಜೆ 6 ಗಂಟೆಯಿಂದ ದರ್ಪಣಿಕಾ ಅಲಂಕಾರದಲ್ಲಿ ವಾಸವಿ ದೇವಿ ಅಲಂಕಾರ ದರ್ಶನ. ಅಕ್ಟೋಬರ್ 10ರ ಗುರುವಾರದಂದು ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, ಸಂಜೆ 6 ಗಂಟೆಯಿಂದ ರುದ್ರಾಕ್ಷ ಅಲಂಕಾರದಲ್ಲಿ ವಾಸವಿ ದೇವಿ ಅಲಂಕಾರ ದರ್ಶನ. ಅಕ್ಟೋಬರ್ 11ರ ಶುಕ್ರವಾರದಂದು ಬೆಳಿಗ್ಗೆ 7ರಿಂದ 9ರವರೆಗೆ ಅಭಿಷೇಕ, ಸಂಜೆ 6 ಗಂಟೆಯಿಂದ ಅಪರಾಜಿತ ಅಲಂಕಾರದಲ್ಲಿ ವಾಸವಿ ದೇವಿ ಅಲಂಕಾರ ದರ್ಶನ. ಅಕ್ಟೋಬರ್ 12ರ ಶನಿವಾರದಂದು ಬೆಳಿಗ್ಗೆ 8:30ರಿಂದ ಶಮಿವೃಕ್ಷ ಪೂಜಾ, ಬನ್ನಿ ಸಮಾರಂಭ, ಶೋಭಾಯಾತ್ರೆ ಶ್ರೀ ನಗರೇಶ್ವರ ಶಾಲೆಯಿಂದ ನಗರೇಶ್ವರ ದೇವಸ್ಥಾನದವರೆಗೆ ಜರುಗಲಿದ್ದು, ನಂತರ ನಗರೇಶ್ವರ ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿಯೊಂದಿಗೆ ಮುಕ್ತಾಯಗೊಳ್ಳಲಿದೆ. ವಾಸವಿ ಯುವತಿ ಮಂಡಳದ ವತಿಯಿಂದ ಅಕ್ಟೋಬರ್ 9ರ ಬುಧವಾರದಂದು ಸಾಯಂಕಾಲ 5 ಗಂಟೆಗೆ ಫುಡ್ ಫೆಸ್ಟಿವಲ್, 5ರಿಂದ 5:30ರವರೆಗೆ ಟ್ಯಾಟೂ ಮೇಕಿಂಗ್ ಕಾಂಪಿಟೇಷನ್, 5:30ರಿಂದ 6ರವರೆಗೆ ಮೇಕಿಂಗ್ ಎನಿ ಡಿಶ್ ಯೂಸಿಂಗ್ ಪಾಪಡ್, 6ರಿಂದ 6:30ರವರೆಗೆ ಮೌಸೆ ಮೇಕಿಂಗ್ ಆಫ್ ಎನಿ ಫ್ಲೇವರ್. ಅಕ್ಟೋಬರ್ 10ರ ಗುರುವಾರದಂದು ಸಂಜೆ 5 ಗಂಟೆಗೆ ಫುಡ್ ಫೆಸ್ಟಿವಲ್ ಕಾಂಪಿಟೇಷನ್, 5ರಿಂದ 5:45ರವರೆಗೆ ರಂಗೋಲಿ ಮೇಕಿಂಗ್ ವಿತ್ ಸ್ಪೈಸಸ್, 6ರಿಂದ 6:30ರವರೆಗೆ ಜ್ಯುವೆಲರಿ ಮೇಕಿಂಗ್ ಔಟ್ ಆಫ್ ಪೇಪರ್. ಅಕ್ಟೋಬರ್ 11ರ ಶುಕ್ರವಾರದಂದು ಸಂಜೆ 5 ಗಂಟೆಗೆ ಕನ್ಯಾ ಪೂಜೆ ವಾಸವಿ ಮಹಿಳಾ ಮಂಡಳಿ ಮತ್ತು ವಾಸವಿ ಯುವತಿ ಮಂಡಳಿಯ ವತಿಯಿಂದ ನೆರವೇರಿಸಲಾಗುವುದು. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ವಾಸವಿ ದೇವಿ ಅಲಂಕಾರ ತಂಡ,
ಆರ್ಯ ವೈಶ್ಯ ಸಮಾಜ ಕಲಬುರಗಿ, ಪ್ರಧಾನ ಸಲಹಾ ಸಮಿತಿ, ಗವರ್ನಿಂಗ್ ಕೌನ್ಸಿಲ್, ವಾಸವಿ ಮಹಿಳಾ ಮಂಡಳಿ, ವಾಸವಿ ಯುವತಿ ಮಂಡಳಿ, ಆರ್ಯ ವೈಶ್ಯ ಆಫಿಷಿಯಲ್ಸ್ ಅಂಡ್ ಪ್ರೊಫೆಷನಲ್ ಅಸೋಸಿಯೇಷನ್, ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್, ವಾಸವಿ ಕ್ಲಬ್ ಆಫ್ ವಾನಪ್ರಸ್ಥ ಕಲಬುರಗಿ, ವಾಸವಿ ಕ್ಲಬ್ ಆಫ್ ಸನ್ ಸಿಟಿ ಕಲಬುರಗಿ, ವಾಸವಿ ಕ್ಲಬ್ ಆಫ್ ವನಿತಾ ಸನ್ ಸಿಟಿ ಕಲಬುರಗಿ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ, ವಿಮೆನ್ ಎಂಪವರ್ಮೆಂಟ್ ಕಲಬುರಗಿ ವಿಭಾಗದ ಎಲ್ಲಾ ಸದಸ್ಯರುಗಳು ಸಹಯೋಗ ನೀಡಲಿದ್ದಾರೆ ಎಂದು ರಾಘವೇಂದ್ರ ಮೈಲಾಪುರ್ ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಸಂಜೀವ್ ಎಲ್ ಗುಪ್ತಾ, ಖಜಾಂಚಿಗಳಾದ ಸಿಎ ಮಾಣಿಕಾರ್ ಮಂದಕನಹಳ್ಳಿ ಉಪಸ್ಥಿತರಿದ್ದರು. ಅಂಜುಮನ್ ತರಖಿಯೆ ಉರ್ದು ಹಿಂದ್ ಕಲಬುರಗಿ ಶಾಖೆಯ ವತಿಯಿಂದ 371 ಕಲಂನ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಂಜುಮನ್ ತರಖಿಯೆ ಉರ್ದು ಹಿಂದ್ ಶಾಖೆ ಕಲಬುರಗಿಯ ವತಿಯಿಂದ 371 ಕಲಂ ಕುರಿತು ನೇಮಕಾತಿ, ಮುಂಬಡ್ತಿ, ಶೈಕ್ಷಣಿಕ ಪ್ರವೇಶಗಳು ಮತ್ತು ಅಭಿವೃದ್ಧಿ ಮಂಡಳಿಯ ವಿಷಯ ಒಳಗೊಂಡಂತೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಅವರಿಂದ ದಿನಾಂಕ 6 ಅಕ್ಟೋಬರ್ 2024 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕೆಬಿಎನ್ ಹಾಸ್ಪಿಟಲ್ ಮುಂಭಾಗದ ಅಂಜುಮನ್ ಕಾಂಪ್ಲೆಕ್ಸ್ ನಲ್ಲಿ ಇರುವ ಅಂಜುಮನ್ ತರಖಿಯೆ ಉರ್ದು ಖ್ವಾಜಾ ಬಂದ ನವಾಜ್ ಇವಾನಿ ಉರ್ದು ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಉರ್ದು ಅಕಾಡೆಮಿ ಬೆಂಗಳೂರಿನ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವಹಾಬ್ ಅಂದಲೀಬ್, ನ್ಯಾಷನಲ್ ಕಾಲೇಜ್ ಆಫ್ ಆರ್ಟ್ಸ್ ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ ಅಮ್ಜದ್ ಜಾವೇದ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಅಂಜುಮನ್ ತರಖಿಯೆ ಉರ್ದು ಹಿಂದ್ ಶಾಖೆ ಕಲಬುರಗಿಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಾಜಿದ್ ದಾಗಿ ಆಗಮಿಸಿದ್ದರು. ಪರಿಚಯಿಸಿ ಸ್ವಾಗತ ಕೋರಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಉರ್ದು ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ಮನ್ಸೂರ್ ಅಹಮದ್ ದಖನಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಅಂಜುಮನ್ ತರಖಿಯೆ ಉರ್ದು ಹಿಂದ್ ಶಾಖೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ अकरम नक्काश वहिसिद्ದರು. आज के बेरोजगार लोगों को जो है ना आज के सिलेक्शन में तकरीबन 10 जो है ना नोटिफिकेशन लाया गया, 10 नोटिफिकेशन. आंध्र प्रदेश तेलंगाना में 1973 को एक नोटिफिकेशन आता है, ಒಂದು ಸುತ್ತೋಲೆ ಬರ್ತದೆ 23ದಾಗ, ಅದರ ನಂತರ ಈ ಸುತ್ತೋಲೆ ಎರಡನೇದು ಬರ್ತದೆ. ಕಲ್ಯಾಣ ಕರ್ನಾಟಕ 371 ಕಲಂ ಜಾರಿ ಆದ್ಮೇಲೆ ಇಲ್ಲಿ ತನಕ 10 ಸುತ್ತೋಲೆ ಬರ್ತಾವೆ. ನೇಮಕಾತಿ ಸುತ್ತೋಲೆ ಸಂದರ್ಭದಲ್ಲಿ ಒಂದು ಬರ್ತದ, ಆಮೇಲೆ ನೇಮಕಾತಿ ಲಿಸ್ಟ್ ಹತ್ತೋತಿ ಒಂದು ಸುತ್ತೋಲೆ ಬರ್ತದೆ. ಈ ವಿಷಯ ಹೇಳೋದು ಯಾಕಂದ್ರೆ मैं इसलिए बोल रहा हूँ क्योंकि कल्याण कर्नाटक में 371 किस तरह से यहाँ पर आया, भारत देश में 371 का परिकल्पना किस तरह से आया, 371 के बारे में जानकारी कौन दिए, किसने दिए, इस बारे में जानना बहुत जरूरी है. क्योंकि हम हमारे किताब में, हमारे सिलेबस में, हमारे पाठ्यक्रम में ये नहीं पढ़ते कि हमारा इतिहास क्या है. 233 साल का इतिहास हम जो है ना हमारे किताबों में, अधिकृत पुस्तकों में, अधिकृत ग्रंथों में, विश्वविद्यालयों में और जो है ना स्कूल कॉलेजों में हम हमारा इतिहास को पढ़ना अवकाश नहीं मिलता है. इसलिए क्योंकि वो अभी तक जो है ना हमारा इतिहास उस किताब में, सिलेबस में शामिल नहीं हुआ है. भाइयों और बहनों, 1724 से लेकर अब तक का इतिहास अभी भी हमारा जो है ना सिलेबस में नहीं है. ये बहुत दुख की बात है. 1724ರಿಂದ ಇಲ್ಲಿವರೆಗಿಂದ ಇತಿಹಾಸ ನಮ್ಮ ಪುಸ್ತಕದಲ್ಲಿ ನಾವು ಓದ್ತಾ ಇಲ್ಲ. ಅದಕ್ಕೆ ನಮಗೆ ಸಿಟ್ಟು ಬರ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಜನರಿಗೆ ಯಾಕೆ ಸಿಟ್ಟು ಬರಲ್ಲ, ಯಾಕೆ ರಕ್ತ ಕುದಿಲ್ಲ, खून क्यों गर्म नहीं होता हमारे को, क्यों नहीं गुस्सा आता. हमारे पिछड़ापन के बारे में हम जब भी जो ना आवाज़ उठाते हैं तो लोग घर के बाहर क्यों नहीं आते, ये लोग घर में क्यों बैठते, या ये जो क्यों बर्दाश्त करते, ये जो ना बैकवर्डनेस के खिलाफ क्यों नहीं लड़ते. इस बारे में हम जो ना चिंतन मंथन करने का काम तकरीबन जो है ना 1980 से जो है ना शुरू किए हम. ಬಿಜೆಪಿ ಮಹಾನಗರ ಜಿಲ್ಲಾ ಕಲಬುರಗಿ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಜಯಸಿಂಗ್ ಅವರಿಗೆ ವಿಶ್ವಕರ್ಮ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇಂದು ವಿಶ್ವಕರ್ಮ ಸಮಾಜದ ವತಿಯಿಂದ ಬಿಜೆಪಿ ಮಹಾನಗರ ಜಿಲ್ಲಾ ಕಲಬುರಗಿ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಹಾಗೂ ಬಿಜೆಪಿ ಕಲಬುರಗಿ ಮಹಾನಗರ ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಜಯಸಿಂಗ್ ಅವರನ್ನು ಸನ್ಮಾನಿಸಲಾಯಿತು.
ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಸತೀಶ್ ಪತ್ತಾರ್, ರಾಜು ಪೊದ್ದಾರ್ ಖೇಳಗಿ, ದಶರಥ್ ಪೊದ್ದಾರ್, ಕುಪ್ಪಣ್ಣ ಪೊದ್ದಾರ್, ಮನೋಹರ್ ಪೊದ್ದಾರ್, ಆರಾಧ್ಯ ಪೊದ್ದಾರ್, ಲೋಕೇಶ್ ಶೀಲವಂತ್, ರಾಕೇಶ್ ಪೊದ್ದಾರ್, ಸಂಪತ್ ತಳವಾರ್ ಮತ್ತು ವಿಶ್ವಕರ್ಮ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಮತ್ತು ನಗರ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲ್ ಅವರಿಗೆ ಈ ಒಂದು ಕೀರ್ತಿ ಸಲ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂತಂದರೆ ಕೆಲಸ ಮಾಡುವವನಿಗೆ ಕೆಲಸ ಕೊಡಬೇಕಾಗ್ತದೆ, ಮನ್ಯಾಗ ಕೂತವ್ರು ಕೆಲಸ ಕೊಡೋಕ್ಕಾಗಿಲ್ಲ. ಯಾವಾಗಲೂ ದೇವೇಂದ್ರ ದೇಸಾಕಲ್ ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ. ಹೀಗಾಗಿ ಅವರ ಒಂದು ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಬೆಳೀಲಿ, ಸಮಾಜ ಅವರಿಗೆ ಬೆನ್ನಿಗಿದೆ. ಇವತ್ತಿನ ದಿವಸ ವಿಶ್ವಕರ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ, ವಿಶೇಷವಾಗಿ ನಮ್ಮ ವಿಶ್ವಕರ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಕುಪ್ಪಣ್ಣ ಪೊದ್ದಾರ್ ಅವರ ನೇತೃತ್ವದಲ್ಲಿ ಮತ್ತು ಸತೀಶ್ ಪತ್ತಾರ್ ಅವರು, ದಶರಥ್ ಪತ್ತಾರ್ ಅವರು ಮತ್ತು ರಾಜ್ಕುಮಾರ್ ಅವರು, ಅನೇಕ ಮುಖಂಡರು ಸೇರಿ ಇವತ್ತಿನ ದಿವಸ ರಾಜಶೇಖರ್ ಹವಲ್ದಾರ್ ಅವರು, ಅನೇಕ ಮುಖಂಡರು ಸೇರಿ ಇವತ್ತಿನ ದಿವಸ ಅವರಿಗೆ ಒಂದು ಸನ್ಮಾನ ಮತ್ತು ಗೌರವವನ್ನು ಎಲ್ಲರೂ ಮಾಡಿದ್ದೇವೆ. ಇನ್ನೂ ದೇವೇಂದ್ರ ದೇಸಾಯಿಕಲ್ ಅವರು ಹೆಚ್ಚಿನ ಮಟ್ಟದಲ್ಲಿ ಅಭಿಮಾನದ ಅಳಿಯನಾಗಿರ್ತಕ್ಕಂಥ ದೇವೇಂದ್ರ ದೇಸಾಯಿಕಲ್ ಅವರು ಇವತ್ತು ನಮ್ಮ ರಾಷ್ಟ್ರೀಯ ಪಕ್ಷವಾದ BJPಯ ಮಹಾನಗರ ಪದಾಧಿಕಾರಿಯಾಗಿ ಇವತ್ತಿನ ದಿವಸ OBC ಮೋರ್ಚಾದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಭಾಳ ಸಂತೋಷ ಮತ್ತು ಸಂಭ್ರಮ. ಹಿಂದುಳಿದ ವರ್ಗದ OBC ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತಿನ ದಿವಸ ನಮ್ಮ ದೇವೇಂದ್ರ ದೇಸಾಯಿಕಲ್ ಅವರು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ BJPಯ ಪದಾಧಿಕಾರಿಯಾಗಿ ನೇಮಕ ಆಗಿದ್ದಾರೆ. ಭಾಳ ಸಂತೋಷ ವಿಷಯ. ಯಾವಾಗಲೂ ದೇವೇಂದ್ರ ದೇಸಾಯಿಕಲ್ ಅವರು ಹುಟ್ಟು ಹೋರಾಟಗಾರರಂದರೂ ತಪ್ಪಾಗಲಿಕ್ಕಿಲ್ಲ. ಸುಮಾರು ನಾನು ನೋಡ್ತಾ ಇದ್ದೀನಿ, ಸುಮಾರು 30 ವರ್ಷಗಳ ಕಾಲ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಹೋರಾಟಗಾರರು, ಅದು ಸಮಾಜ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ಇವತ್ತು ಕಲಬುರಗಿಯಲ್ಲಿ 371ನೇ ಕಲಂ ಜಾರಿಯಾಗಬೇಕಾದರೆ ದೇವೇಂದ್ರ ದೇಸಾಯಿಕಲ್ ಅವರ ಪಾತ್ರ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ದಿವಂಗತ ವೈಜನಾಥ್ ಪಾಟೀಲ್ ಅವರ ಜೊತೆಗೂಡಿ ಹೋರಾಟ ಮಾಡಿರ್ತಕ್ಕಂಥ ಅನುಭವ ಮತ್ತು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಹೀಗಾಗಿ ಹೋರಾಟದ ಇನ್ನೊಂದು ಹೆಸರು ಅಂತಂದರೆ ದೇವೇಂದ್ರ ದೇಸಾಯಿಕಲ್ ಅವರು ತಪ್ಪಾಗಿರಲಿಲ್ಲ. ಭಾಳ ಆತ್ಮೀಯ ಅಭಿಮಾನಿ, ಸಮಾಜ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಘಟನಾತ್ಮಕವಾಗಿ ಮತ್ತು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಹೊಂದಿಕೊಂಡು ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ಗುರುಗಳ ಸಂಬಂಧ ಇಟ್ಟುಕೊಂಡಿರ್ಬೋದು, ಸಮಾಜದ ಸಂಬಂಧ ಇಟ್ಟುಕೊಂಡಿರ್ಬೋದು, ಇವತ್ತು ಗೆಳೆಯರ ಸಂಬಂಧ ಇಟ್ಟುಕೊಂಡಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಇವತ್ತಿನ ದಿವಸ ದೇವೇಂದ್ರ ದೇಸಾಯಿಕಲ್ ಅವರು ಹೋರಾಟಗಾರರಿದ್ದಾರೆ. ಅವರ ಒಂದು ಕೆಲಸ ನೋಡಿ, ಕ್ರಿಯಾತ್ಮಕವಾಗಿ ಮಾಡಿರ್ತಕ್ಕಂಥ ಕೆಲಸ ನೋಡಿ ಇವತ್ತಿನ ದಿವಸ BJP ಪಕ್ಷ ಅವರನ್ನು ಗುರುತಿಸಿದೆ. ಭಾಳ ಆತ್ಮೀಯ ಸಂತೋಷದಿಂದ ನಾನು ಭಾಳ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತಿನ ದಿವಸ ಈ ಒಂದು ನೇಮಕಕ್ಕೆ ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.